ಎಷ್ಟೋ ಜನಕ್ಕೆ ಒಂದು ಸಮಾರಂಭ ಇರಲಿ, ಒಂದು ಸಭೆ ಇರಲಿ, ಒಂದು ಕಾರ್ಯಕ್ರಮ ಇರಲಿ, ಮುತ್ತಪ್ಪರೈ ಬರೋ ರೀತಿನೇ ಚಂದ. 4 ಕಾರುಗಳು, 4 ಗನ್ಮ್ಯಾನ್ಗಳು, ಅಂದರೆ ಈ ಸಿನಿಮಾಟಿಕ್ ಶೈಲಿ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಅವರಿಗೆ ಅಸಲಿ ಸತ್ಯಗಳು ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಮುತ್ತಪ್ಪರೈ ಅಂತ ಹೇಳೋದು ಮೊದಲು ಯಾರು ಹುಟ್ಟೂ ಇಲ್ಲ, ಇನ್ನೊಬ್ಬ ಹುಟ್ಟಲಿಕ್ಕೂ ಇಲ್ಲ. ಹಲೋ ನಮಸ್ಕಾರ. ಒಂದು ಕಾಲದ ಡಾನ್ ಮುತ್ತಪ್ಪರೈ ಈಗ ಅವರು ಬದುಕಿಲ್ಲ. 2020ರಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ರೋಗದಿಂದ ತೀರ್ಕೋತಾರೆ ಅವರು. ಮುತ್ತಪ್ಪರೈ ನನಗೆ ತುಂಬ ಪರಿಚಯ ಇದ್ದರು. ಜೈ ಕರ್ನಾಟಕ ಸಂಘಟನೆ ಅಂತೆಲ್ಲ ಮಾಡ್ಕೊಂಡಿದ್ರು. ನಾನು ಕೂಡ ಈ ಹಿಂದೆ ಒಂದು ಖಾಸಗಿ ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಮುತ್ತಪ್ಪರೈ ಇಂಟರ್ವ್ಯೂ ಕೊಡ್ತಾ ಮುತ್ತಪ್ಪರೈ ಹಿಂದೆ ಯಾವತ್ತು ಹುಟ್ಟಿಲ್ಲ, ಮುಂದೆ ಯಾವತ್ತು ಹುಟ್ಟಲ್ಲ ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಟರು. ಎಷ್ಟೋ ಜನಕ್ಕೆ ಒಂದು ಸಮಾರಂಭ ಇರಲಿ, ಒಂದು ಸಭೆ ಇರಲಿ, ಒಂದು ಕಾರ್ಯಕ್ರಮ ಇರಲಿ, ಮುತ್ತಪ್ಪರೈ ಬರೋ ರೀತಿನೇ ಚಂದ. 4 ಕಾರುಗಳು, 4 ಗನ್ಮ್ಯಾನ್ಗಳು, ಅಂದರೆ ಈ ಸಿನಿಮಾಟಿಕ್ ಶೈಲಿ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಅವರಿಗೆ ಅಸಲಿ ಸತ್ಯಗಳು ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಮುತ್ತಪ್ಪರೈ ಅಂತ ಹೇಳೋದು ಮೊದಲು ಯಾರು ಹುಟ್ಟೂ ಇಲ್ಲ, ಇನ್ನೊಬ್ಬ ಹುಟ್ಟಲಿಕ್ಕೂ ಇಲ್ಲ. ಮುತ್ತಪ್ಪರೈ ಸ್ಟೈಲ್. ಆವತ್ತಿಗೆ ನಾನೊಬ್ಬ ಕ್ರೈಮ್ ರಿಪೋರ್ಟರ್ ಆಗಿ ಆ ಸ್ಟೇಟ್ಮೆಂಟ್ ಬಾ ಏನಪ್ಪ ಅದ್ಭುತ, ಭಯಂಕರ ಹೀಗೆ ಅನಿಸೋದು. ಯಾವಾಗ ನಮ್ಮ ಚಿಂತನೆಗಳು ಮಾಗ್ತಾ ಹೋಯಿತು, ನನಗೆ ಈ ಡಾನ್ ಅಂತ ಆಗಲಿ, ರೌಡಿ ಅಂತ ಆಗಲಿ, ಅವನು ದೊರೆ ಅಂತೆ, ಭೂಗತ ದೊರೆ ಅಂತೆ, ಆ ದೊರೆ ಅಂತೆ, ಈ ದೊರೆ ಅಂತೆ, ಕಿಂಗ್ ಅಂತೆ, ಏನೇನೋ ಡೈಲಾಗ್ಗಳು ಹೊಡಿತಾರಲ್ಲ, ಈಗ ನನಗೆ ಅವ್ರು ನನ್ನ ಕಾನೂನು ಪ್ರಕಾರ ದುಷ್ಕರ್ಮಿಗಳು, ಸಮಾಜಘಾತುಕರು, ಇಷ್ಟು ಮಾತ್ರ ಯೋಚನೆ ಮಾಡಬಲ್ಲೆ. ಅವರು ಯಾಕೆ ಡಾನ್ ಆದರೂ ಗೊತ್ತಾ, ಅವ್ರು ಯಾಕೆ ರೌಡಿ ಆದರೂ ಗೊತ್ತಾ, ಅವ್ರು ಯಾಕೆ ಇದಾದರೂ ಗೊತ್ತಾ, ಇದೆಲ್ಲ ಕತೆಗಳಷ್ಟೇ. ಅಲ್ಟಿಮೇಟಾಗಿ ನನ್ನ ಸಂವಿಧಾನದ ಪ್ರಕಾರವಾಗಿ ಅವ್ರಿಗೆ ಏನು ಅಷ್ಟು ಮಾತ್ರ ಕನ್ಸಿಡರ್ ಮಾಡ್ತೀನಿ. ಅದೇನು ಬೇಕಾದ್ರೂ ಇರಲಿ. ಮುತ್ತಪ್ಪರೈ ಅವರಿಗೆ 2 ಮಕ್ಕಳು, ರಾಕಿ ರೈ ಮತ್ತು ರಿಕ್ಕಿ ರೈ. ಈ ಪೈಕಿ ರಿಕ್ಕಿ ರೈ ಸ್ವಲ್ಪ ಸೌಂಡು, ಅಲ್ಲಲ್ಲಿ ತರಲೆ, ತಗಾದೆ, ಗಲಾಟೆ ಈ ವಿಚಾರದಲ್ಲಿ. ರಾಕಿ ರೈ ಅಷ್ಟೇನೂ ಕಾಣಿಸ್ಕೊಳ್ತಾ ಇಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮುತ್ತಪ್ಪರೈ ಅವರ ಪತ್ನಿಯವರು ಕೂಡ ಕ್ಯಾನ್ಸರ್ನಿಂದನೇ ತೀರ್ಕೊಂಡಿದ್ದಾರೆ. ಅಪ್ಪ ಅಮ್ಮ ಯಾರೂ ಇಲ್ಲ. ಈ ಪೈಕಿ ರಿಕ್ಕಿ ರೈ ಮದುವೆ ಆಗಿದ್ದಾರೆ. ಮುತ್ತಪ್ಪರೈ ಬದುಕಿದ್ದಾಗಲೇ ರಾಕೇಶ್ ಮಲ್ಲಿಗೂ ಮತ್ತು ಮುತ್ತಪ್ಪರೈಗೂ ಒಂದು ಲ್ಯಾಂಡಿಗೆ ಸಂಬಂಧಪಟ್ಟ ಹಾಗೆ ಒಂದು ಡಿಸ್ಪ್ಯೂಟ್ ಇತ್ತು ಅಂತ ನಾವೆಲ್ಲ ಓದ್ಕೊಂಡು ಬಂದಿದ್ದೀವಿ. ರಾಕೇಶ್ ಮಲ್ಲಿ ಗೊತ್ತಿರ್ಬೋದು, ಇವತ್ತಿಗೆ ಕಾಂಗ್ರೆಸ್ ಲೀಡ್ರು. ಮಂಗಳೂರಿನ ಭೂಗತ ಲೋಕದ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಎಲ್ಲ 1990ರ ದಶಕದ ಸಂದರ್ಭ ಅದು. 1995ರಲ್ಲಿ ಸುರತ್ಕಲ್ ಬಳಿ ಪೊಲೀಸ್ ಒಂದು ಕಡೆ ದಾಳಿ ಮಾಡುತ್ತಾರೆ. ಆವಾಗ ರಾಕೇಶ್ ಮಲ್ಲಿ ಫಾರಿನ್ ರಿವಾಲ್ವರ್ ಸಮೇತ ಸಿಕ್ಬಿಡ್ತಾರೆ. ಈ ಘಟನೆಗೂ ಮುತ್ತಪ್ಪರೈಗೂ ಕನೆಕ್ಟ್ ಇರುತ್ತೆ. ಮುತ್ತಪ್ಪರೈ ತಪ್ಪಿಸ್ಕೋತಾರೆ, ರಾಕೇಶ್ ಮಲ್ಲಿ ಅರೆಸ್ಟ್ ಆಗ್ತಾರೆ. ರಾಕೇಶ್ ಮಲ್ಲಿ ಹಾಗೂ ಮುತ್ತಪ್ಪರೈ ವಿರುದ್ಧ ಟಾಡಾ ಕಾಯ್ದೆಯಡಿ ಕೇಸ್ ಹಾಕೋದಕ್ಕೆ ಎಲ್ಲ ತಯಾರಿಯನ್ನು ಆ ಸಂದರ್ಭದಲ್ಲಿ ಮಾಡಿರ್ತಾರೆ. ಮುತ್ತಪ್ಪರೈ ಅವ್ರದ್ದು ಸುಮಾರು 2,000 ಕೋಟಿಯಷ್ಟು ಆಸ್ತಿ. ಅವರು ಸಾಯೋ ಸಂದರ್ಭದಲ್ಲೇ ಹೆಂಡತಿ ಮಕ್ಕಳ ಹೆಸರಿಗೆ ಅದನ್ನು ವಿಲ್ ಮಾಡಿ ತೀರ್ಕೊಂಡಿದ್ರು. ಮತ್ತು ಕೆಲವರಿಗೂ ತನ್ನ ಜೊತೆ ಕೆಲಸ ಮಾಡಿದವ್ರಿಗೂ ತುಂಬ ಜನಕ್ಕೆ ಅನುಕೂಲ ಕೂಡ ಮಾಡಿಕೊಟ್ಟಿದ್ರು. ಸಾಯೋ ಟೈಮಲ್ಲಿ ಒಂದಿಷ್ಟು ಮಾದರಿ ಆಗಿದ್ರು ಅಂತ, ನಿಮ್ಗೆ ಕ್ಯಾನ್ಸರ್ ಇದೆ, ಅದ್ಯಾವುದೋ ಒಂದು ಇಂಜೆಕ್ಷನ್ ಇದೆ ತಗೊಳ್ಳಿ, 6 ಕೋಟಿ ರೂಪಾಯಿ ಆ ಇಂಜೆಕ್ಷನ್ ಅಂದಾಗ, ಅಯ್ಯೋ 6 ಕೋಟಿ ರೂಪಾಯಿ ಕೊಟ್ಟು ಇಂಜೆಕ್ಷನ್ ತೊಗೊಂಡು ನಾನು ಬದುಕೋ ಬದಲು ಅದು ಯಾವುದಾದ್ರೂ ಬಡವರಿಗೆ ದಾನ ಮಾಡ್ತೀನಿ ಅಂತ ಯಾವುದೋ TV ಇಂಟರ್ವ್ಯೂನಲ್ಲಿ ಹೇಳಿದ್ರು ಅವರು. ಮುತ್ತಪ್ಪರೈ ಭೂಗತ ಲೋಕಕ್ಕೆ ಯಾಕೆ ಬಂದರು, ಏನು ಕತೆ, ಇದ್ರ ಬಗ್ಗೆ ನಾನು ಇವತ್ತಿನ ಎಪಿಸೋಡ್ ಮಾಡೋಕ್ಕೆ ಬಂದಿಲ್ಲ. ಇವತ್ತಿನ ಮಟ್ಟಿಗೆ ನನಗೆ ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಾನೊಬ್ಬ ಮೂಲತಃ ಕ್ರೈಮ್ ರಿಪೋರ್ಟ್ರೆ. ಆದರೆ ಇವತ್ತಿಗೆ ನಾನು ಆ ಕ್ರೈಮ್ ವೈಭವೀಕರಣ, ಆ ಕ್ರೈಮ್ ಕಾನ್ಸೆಪ್ಟ್ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ರಿಕ್ಕಿ ರೈ ಮುತ್ತಪ್ಪರೈ ಅವರ ಕಿರಿಯ ಮಗ. 2023ರಲ್ಲಿ ರಿಕ್ಕಿ ರೈ ಮತ್ತು ಅವನ ಸ್ನೇಹಿತರೆಲ್ಲ ಸೇರಿಕೊಂಡು ಒಬ್ಬ ಬಿಸ್ನೆಸ್ ಮ್ಯಾನ್ ಶ್ರೀನಿವಾಸ್ ನಾಯ್ಡು ಅಂತ ಇರ್ತಾರೆ, ಅವ್ರ ಮೇಲೆ ಹಲ್ಲೆಗೆ ಯತ್ನ ಮಾಡುತ್ತಾರೆ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗಿರುತ್ತೆ. 2021ರಲ್ಲಿ ಇದೇ ಶ್ರೀನಿವಾಸ್ ನಾಯ್ಡು ಅವರ ರೇಂಜ್ ರೋವರ್ ಕಾರ್ಗೆ ಬೆಂಕಿ ಇಟ್ಟ ಆರೋಪ ಕೂಡ ರಿಕ್ಕಿ ರೈ ಮತ್ತು ಅವನ ಸ್ನೇಹಿತರ ಮೇಲೆ ಇತ್ತು. ಈ ಕೇಸಲ್ಲಿ ಸುಮಾರು 10 ಜನರನ್ನ ಪೊಲೀಸರು ಬಂಧನ ಮಾಡಿದ್ರು. ಇದೀಗ ನಿನ್ನೆ ರಾತ್ರಿ 11:30ಕ್ಕೆ ಮುತ್ತಪ್ಪರೈ ಅವರ ಮನೆ ಏನಿದೆ ಬಿಡದಿ, ಅಲ್ಲೇ ರಿಕ್ಕಿ ರೈ ವಾಸ ಮಾಡುತ್ತಿದ್ದಾನೆ. ರಾಮನಗರ ಜಿಲ್ಲೆಯ ಬಿಡದಿ. ಮನೆ ಕಾಂಪೌಂಡ್ ದಾಟಿ ಕಾರು ಹೊರಗೆ ಬರ್ತಿದ್ದ ಹಾಗೆ ಶೂಟೌಟ್ ಆಗುತ್ತೆ. ಗುಂಡು ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಕಾರನ್ನು ಇವತ್ತು ರಿಕ್ಕಿ ರೈ ಓಡಿಸೋದು. ನಮಗೂ ಆ ಕ್ರೇಜ್ ಇದೆ. ನಾವು ಎಷ್ಟೇ ಸ್ನೇಹಿತರು ಇದ್ರು ಎಲ್ಲಿ ಹೋಗ್ಬೇಕಂದ್ರೆ ನಾನೇ ಕಾರ್ ಓಡಿಸ್ಬೇಕು, ಬೇರೆಯವ್ರಿಗೆ ಕಾರ್ ಕೊಡಲ್ಲ, ಅಷ್ಟು ಕಂಫರ್ಟು ಆಗಲ್ಲ. ಮತ್ತು ಕಾರ್ ಓಡಿಸೋ ಕ್ರೇಜ್ ನನಗೂ ಇದೆ. ಆಗ ತುಂಬ ಜನಕ್ಕೆ ಆ ಕ್ರೇಜ್ ಇರುತ್ತೆ. ರಿಕ್ಕಿ ರೈ ಕೂಡ
ತನ್ನ ಕಾರನ್ನು ತಾನೇ ಓಡಿಸ್ಕೊಂಡು ಹೋಗಿ ಕ್ರೇಜ್. ಬಟ್ ನಿನ್ನೆ 11:30ಕ್ಕೆ ಅವ್ರು ಕಾರ್ ಓಡಿಸಲ್ಲ. ಆದರೆ ದುಷ್ಕರ್ಮಿಗಳ ತಲೆಯಲ್ಲಿ ರಿಕ್ಕಿ ರೈಯೇ ಕಾರ್ ಓಡಿಸೋದು, ಹಾಗಾಗಿ ಆ ಡ್ರೈವಿಂಗ್ ಸೀಟ್ ಕಡೆ ಫೋಕಸ್ ಮಾಡಿ ಶೂಟ್ ಮಾಡೋಣ ಅಂತೇಳಿ ಶೂಟ್ ಮಾಡ್ತಾರೆ. ಕಾರು ಮೂವ್ಮೆಂಟಲ್ಲಿ ಇತ್ತು, ರಿಕ್ಕಿ ರೈ ಹಿಂದ್ಗಡೆ ಸೀಟಲ್ಲಿ ಕೂತಿದ್ರು. ಕರೆಕ್ಟ್ ಶೂಟೌಟ್ ಆಗಬೇಕಾದ್ರೆ ಏನೋ ತಗೊಳ್ಬೇಕಂತ ಹೇಳ್ಬಿಟ್ಟು ಬಗ್ತಾರೆ. ಗುಂಡವರ ಕೈಗೆ ಮತ್ತು ಮೂಗಿಗೆ ಬೀಳುತ್ತೆ. ಒಂದು 2-3 ರೌಂಡ್ ಶೂಟೌಟ್ ಮಾಡಿ ಶಾರ್ಟ್ ಗನ್ ಅಂತ ಪೊಲೀಸರು ಸ್ಟೇಟ್ಮೆಂಟ್ ಕೊಡ್ತಾರೆ. ಇನ್ನು ಪ್ರಾಥಮಿಕ ವರದಿ ಇವೆಲ್ಲ, ಇನ್ನಷ್ಟು ಇದಕ್ಕೆ ಸಂಬಂಧಪಟ್ಟ ವಿವರಗಳು ಬರಬೇಕಾಗಿದೆ. ಈಗ ಈ ಕೇಸಿಗೆ ಸಂಬಂಧಪಟ್ಟಾಗೆ ರಾಕೇಶ್ ಮಲ್ಲಿ ಸೇರಿದ ಹಾಗೆ ಒಟ್ಟು 3 ಜನರ ಮೇಲೆ ದೂರು ದಾಖಲಾಗಿದೆ. ಎನ್ಕ್ವೈರಿ ನಡೀತಿದೆ. ಒಂದು ಲ್ಯಾಂಡಿಗೆ ಸಂಬಂಧಪಟ್ಟ ಹಾಗೆ ಮುತ್ತಪ್ಪರವರೆಗೂ ರಾಕೇಶ್ ಮಲ್ಲಿಗೆ ಡಿಸ್ಪ್ಯೂಟ್ ಇತ್ತು. ಅದು ಅವರ ಮಗ ರಿಕ್ಕಿ ರೈ ಅವರ ಮಕ್ಕಳವರೆಗೂ ರಾಕೇಶ್ ಮಲ್ಲಿ ಆ ಡಿಸ್ಪ್ಯೂಟ್ನ ಮುಂದುವರಿಸಿದ್ರು ಅನ್ನೋದು ಕಾನ್ಸೆಪ್ಟ್ ಇದೆ. ಆ ಆ್ಯಂಗಲ್ನಲ್ಲಿ ತನಿಖೆ ನಡೀತಿದೆ. ಶ್ರೀನಿವಾಸ್ ನಾಯ್ಡು ಕೇಸು ಅದಕ್ಕೆ ಸಂಬಂಧಪಟ್ಟಾಗ ತನಿಖೆ ನಡೀತಿದೆ. 2013ರಲ್ಲಿ ಮುತ್ತಪ್ಪರವರ ಮೊದಲ ಪತ್ನಿ ರೇಖಾ ರೈ ಅವರು ಕ್ಯಾನ್ಸರ್ನಿಂದ ತೀರ್ಕೊಂಡ ಮೇಲೆ 2018ರಲ್ಲಿ ಮುತ್ತಪ್ಪರ 2ನೇ ಮದುವೆ ಆಗ್ತಾರೆ. ಅವ್ರ ಹೆಸರು ಅನುರಾಧ ಅಂತ. ಮತ್ತು 2020ರಲ್ಲಿ ಮುತ್ತಪ್ಪರ ತೀರ್ಕೊತಾರೆ. ಈಗ ರಿಕ್ಕಿ ರೈ ಮೇಲೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ತಿ ವ್ಯಾಜ್ಯದ ವಿಚಾರದಲ್ಲಿ ಮುತ್ತಪ್ಪರೈ ಅವರ 2ನೇ ಪತ್ನಿ ಅನುರಾಧ ಈ ಶೂಟೌಟ್ ಮಾಡಿಸಿರಬಹುದಾ ಅಂಥೇಳಿ ಅವ್ರ ಮೇಲೆ FIR ದಾಖಲಾಗಿದೆ. ರಾಕೇಶ್ ಮಲ್ಲಿ, ಅನುರಾಧ ಹಾಗೆ ನಿತೀಶ್ ಶೆಟ್ಟಿ ಮತ್ತು ವಿದ್ಯಾನಾಥನ್ ಅವ್ರ ವಿರುದ್ಧ ಕೂಡ FIR ಅನ್ನು ಪೊಲೀಸರು ದಾಖಲು ಮಾಡ್ಕೊಂಡಿದ್ದಾರೆ. ಇವೆಲ್ಲದೂ ಕೂಡ ರಿಕ್ಕಿ ರೈ ಜೊತೆಗಿದ್ದ ಡ್ರೈವರ್ ಬಸವರಾಜ್ ಕೊಟ್ಟಂತಹ ಮಾಹಿತಿಗಳು. ಆ ಮಾಹಿತಿ ಆಧಾರದಲ್ಲಿ ಪೊಲೀಸರು FIR ಹಾಕಿ ತನಿಖೆಯನ್ನು ಕೈಗೊಂಡಿದ್ದಾರೆ. ಒಂದು ಕ್ರೈಮ್ ಆಯಿತು ಅಂದರೆ ಪೊಲೀಸರು ಎಲ್ಲರನ್ನೂ ಅನುಮಾನಿಸ್ತಾರೆ. ಅನುಮಾನಿಸಲೇಬೇಕು, ಅದು ಅವ್ರ ಹಕ್ಕು. ತನಿಖೆಯ ದೃಷ್ಟಿಯಿಂದ ಯಾರ ಮೇಲಾದರೂ ಅವರು ಅನುಮಾನವನ್ನು ಪಡ್ಬೋದು. ಆ ಆ್ಯಂಗಲ್ನಿಂದ ಅವರು ತನಿಖೆ ನಡೆಸ್ಬೋದು. ಅಲ್ಟಿಮೇಟಾಗಿ ಯಾರೋ ಒಬ್ಬ ದುಷ್ಕರ್ಮಿ ಪತ್ತೆ ಆಗ್ತಾನೆ. ಮುತ್ತಪ್ಪರವರು ಹೆಚ್ಚು ಕಮ್ಮಿ ಭೂಗತ ಚಟುವಟಿಕೆಯಿಂದ ಏನು ದಾವೂದ್ ಚೋಟರಾಜನ ಹೆಸರು ನಾವು ಕೇಳಿಸ್ಕೊಂಡು ಬಂದ್ವೋ ಆ ಸಾಲಿನಲ್ಲಿ ಮುತ್ತಪ್ಪರ ಹೆಸರು ಕೂಡ ಇತ್ತು. ಭೂಗತ ಚಟುವಟಿಕೆಯಿಂದ ಭಾಳ ದೂರ ನಿಂತಂಗೆ ಕಾಣಿಸ್ತಾ ಇದ್ರು. ಬೆಂಗಳೂರು ಭೂಗತ ಲೋಕದ ದೊರೆ ಜಯರಾಜ್ ಕೊಲೆ ಕೇಸಿನ ಮೂಲಕ ಭಾಳ ದೊಡ್ಡ ಮಟ್ಟದಲ್ಲಿ ಪಾಪ್ಯುಲಾರಿಟಿ ಆದಂಥ ಹೆಸರು ಮುತ್ತಪ್ಪರೈ. MG ರೋಡ್ನಲ್ಲಿ ಅಲ್ಲಿ ನಡೆದಂಥ ಸಂಘರ್ಷದಲ್ಲಿ ಒಂದು ಕೊಲೆಯನ್ನು ಮಾಡಿ ಆ ಮೂಲಕ ಭೂಗತ ಲೋಕಕ್ಕೆ ಎಂಟ್ರಿ ಕೊಟ್ಟ ಮುತ್ತಪ್ಪರೈ ಕಡೆ ದಿನಗಳಲ್ಲಿ ಜೈ ಕರ್ನಾಟಕ ಅಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ಒಂದು ಸಂಘಟನೆಯನ್ನು ಕಟ್ಟಿ ಆ ಮೂಲಕ ಪಾಪ್ಯುಲಾರಿಟಿನ ಹೊಂದಿದ್ರು. ಅದಾದಮೇಲೆ ಕ್ಯಾನ್ಸರ್ ಬಂತು, ತೀರ್ಕೊಂಡ್ರು. ಅವ್ರು ತೀರ್ಕೊಂಡ ಮೇಲೆ 1-2 ಕೇಸಲ್ಲಿ ಅವ್ರ ಮಗ ರಿಕ್ಕಿ ರೈ ಗಲಾಟೆ ಕೇಸಲ್ಲಿ ತಗಲಾಕೊಂಡಾಗ ಮುತ್ತಪ್ಪರ ಹೆಸರು ನಮ್ಮ ಕಣ್ಣು ಮುಂದೆ ಬರೋದು. ಅದು ಶೂಟೌಟ್ ಆಗಿದ್ದು ಮಾತ್ರ ಒನ್ಸ್ ಅಗೇನ್ ಭೂಗತ ಚಟುವಟಿಕೆ ಆ್ಯಕ್ಟಿವ್ ಆಗಿದೆಯಾ, ಮುತ್ತಪ್ಪರೈ ಅವರ ಭೂಗತ ಚಟುವಟಿಕೆಯ ನೆರಳು ಇದರ ಹಿಂದಿದೆಯಾ, ಮುತ್ತಪ್ಪರೈ ಅವರು ತೀರ್ಕೊಂಡ್ರು ಕೂಡ ಅವರು ಯಾವುದೋ ಒಂದು ಬಿಟ್ಟು ಹೋದ ಕಮಿಟ್ಮೆಂಟಿನ ಕೊಂಡಿ ಅವರ ಮಕ್ಕಳವರೆಗೂ ಬಂದು ನಿಂತಿದೆಯಾ, ತನಿಖೆಯನ್ನು ಗೊತ್ತಾಗಬೇಕಾಗಿದೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.